ಹಬ್ಬಾ! ಈ ತಿಂಗಳು ಮಗಳ ಫೀಸ್ ಕಟ್ಟೋಕೆ ಹಬ್ಬದ ಅಡ್ವಾನ್ಸ್ ಹಣ ಬೇಕು. ಈ ಫಾರ್ಮ್ ತುಂಬದಕ್ಕೆ ಯಾರ್ನ ಕೇಳ್ಲಿ? ಜೊತೆಗೆ ಕಳೆದ ವರ್ಷದ ಪೇ ಸ್ಲಿಪ್ಸ್ ಬೇಕಂತೆ. ಈ ಫೈಲ್ ರಾಶಿಯಲ್ಲಿ ಎಲ್ಲಂತ ಹುಡುಕ್ಲಿ? ಗುರುನಾಥ್ ಅವರೇ, ನೀವು ಫೈಲ್ ಹಿಡಿಯೋ ಕಾಲ ಹೋಯ್ತು. ಈಗ ನೀವು ಪ್ರೊಫೈಲ್ ನೋಡೋ ಕಾಲ ಬಂದಿದೆ. ಒಂದೇ ನಿಮಿಷ, ನಿಮ್ಮ ಫೋನ್ ಕೊಡಿ. ಫೆಸ್ಟಿವಲ್ ಅಡ್ವಾನ್ಸ್ ಮತ್ತು ಗಳಿಕೆ ರಜೆ ನಗದೀಕರಣ ಅಂದ್ರೆ ಲೀವ್ ಎನ್ಕ್ಯಾಶ್ಮೆಂಟ್ ಫೆಸ್ಟಿವಲ್ ಅರ್ಜಿ ಸಲ್ಲಿಸಿ. ನೋಡಿ, ಇದೇ ಆ ಇಎಸ್ಎಸ್ ಆಪ್, ಕರ್ನಾಟಕ ಸರ್ಕಾರದ HRMS 2.0ನ ಅಧಿಕೃತ ಅಪ್ಲಿಕೇಶನ್. ಆಯ್ತು ತಾಯಿ, ಅಪ್ಲಿಕೇಶನ್ ಅಂತೂ ಬಂತು. ಆದ್ರೆ ಇದನ್ನ ಶುರು ಮಾಡೋದು ಹೇಗೆ? ನಮ್ಗೆ ಈ ಟೆಕ್ನಾಲಜಿ ಅಂದ್ರೆ ಸ್ವಲ್ಪ ಭಯ. ಅಯ್ಯೋ, ಇದ್ರಲ್ಲಿ ಭಯ ಪಡೋದು ಏನೂ ಇಲ್ಲ ಗುರುನಾಥ್ ಅವರೇ. ಇಲ್ ನೋಡಿ. ಎಲ್ಲರಿಗೂ ನಮಸ್ಕಾರ. GK ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS 2ಗೆ ಸಂಬಂಧಪಟ್ಟಂತೆ HRMS 2 ESS ಆ್ಯಪ್ ಬಗ್ಗೆ ನೋಡೋಣ. ಹಾಗಾದರೆ ಮೊದಲಿಗೆ ನಾವು ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಇದರಲ್ಲಿ HRMS 2 ESS ಎಂದು ಸರ್ಚ್ ಮಾಡಿ HRMS 2 ESS ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಬೇಕು. ಆ್ಯಪ್ ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಲೌ ನೋಟಿಫಿಕೇಶನ್ಸ್, ನಂತರ ವೆಲ್ಕಮ್ ಟು ESS ಎಂಬ ಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಚೇಂಜ್ ಲ್ಯಾಂಗ್ವೇಜ್ ಅಂದರೆ ಭಾಷೆಯನ್ನು ಬದಲಾವಣೆ ಮಾಡಬಹುದು. ಕನ್ನಡ ಭಾಷೆ, ಅದೇ ರೀತಿಯಾಗಿ ಇಂಗ್ಲಿಷ್ ಭಾಷೆಯನ್ನು ಸಹ ಬದಲಾವಣೆ ಮಾಡಬಹುದು. ನಂತರ ರಿಜಿಸ್ಟರ್ ಆಸ್ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಮೊದಲಿಗೆ KGID ಸಂಖ್ಯೆಯನ್ನು ನಮೂದಿಸಿ. ನಂತರ ಕ್ಯಾಪ್ಚಾ ನಮೂದಿಸಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುವುದು. ಮೊಬೈಲ್ ಸಂಖ್ಯೆಗೆ ಬಂದಂತ OTPಯನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸೆಟ್ ಪಾಸ್ವರ್ಡ್ ಇದ್ದಲ್ಲಿ ಪಾಸ್ವರ್ಡ್ ಚೆಕ್ ಲಿಸ್ಟ್ ಅನುಗುಣವಾಗಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅನ್ನು ನಮೂದಿಸಬೇಕು. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನಂತರ KGID ಸಂಖ್ಯೆಯನ್ನು ನಮೂದಿಸಿ ಪಾಸ್ವರ್ಡ್ ನಂತರ ಕ್ಯಾಪ್ಚಾ ನಮೂದಿಸಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುವುದು. ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದಂತ OTPಯನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸೇವೆಗಳು ಎಂಬ ಪುಟಕ್ಕೆ ಪ್ರವೇಶವನ್ನು ಪಡೆಯುತ್ತೇವೆ. ಇದರಲ್ಲಿ ಭಾಷೆಯನ್ನು ಸಹ ಬದಲಾವಣೆ ಮಾಡಬಹುದು. ಇದರಲ್ಲಿ ಭದ್ರತಾ ಸಲಹೆಯನ್ನು ನೋಡಬಹುದು. ನಿಮ್ಮ OTPಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಖಾತೆಯನ್ನು ಮರುಪಡೆಯಲು ಇಮೇಲ್ ಅನ್ನು ಸೇರಿಸಿ. ಈ ರೀತಿಯಾಗಿ ಭದ್ರತಾ ಸಲಹೆಯನ್ನು ನೋಡಬಹುದು. ಇದರಲ್ಲಿ ಮೆನು ಟ್ಯಾಬ್, ಆಲ್ ಸರ್ವಿಸಸ್ ಟ್ಯಾಬ್, ಡಿಜಿಲಾಕರ್ ಟ್ಯಾಬ್, ಅದೇ ರೀತಿಯಾಗಿ ಮೈ ಪ್ರೊಫೈಲ್ ಟ್ಯಾಬ್ ಅನ್ನು ನೋಡಬಹುದು. ಆಲ್ ಸರ್ವಿಸಸ್ನಲ್ಲಿ ಪೇರೋಲ್ ಆಗಿರಬಹುದು, ಲೀವ್ ಆಗಿರಬಹುದು,
ಲೋನ್ಸ್ ಆಗಿರಬಹುದು, ಅಡ್ವಾನ್ಸಸ್ ಆಗಿರಬಹುದು, ಇನ್ಶೂರೆನ್ಸ್ ಆಗಿರಬಹುದು, ರಿಕವರೀಸ್ ಆಗಿರಬಹುದು, ಹೆಲ್ಪ್ ಡೆಸ್ಕ್ ಆಗಿರಬಹುದು ನೋಡಬಹುದು. ಫೇವರೇಟ್ ಸರ್ವಿಸ್ ಅನ್ನು ಸಹ ಆಡ್ ಮಾಡಬಹುದು. ಫೇವರೇಟ್ ಟ್ಯಾಬ್ ಅನ್ನು ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಅದನ್ನು ಮೆನು ಬಾರ್ನಲ್ಲಿ ಫೇವರೇಟ್ ಸರ್ವಿಸಸ್ನಲ್ಲಿ ಆಡ್ ಮಾಡಲು ಅವಕಾಶ ಇರುತ್ತದೆ. ಮೊದಲಿಗೆ ಪೇ ರೋಲ್ನಲ್ಲಿ ಬಂದುಬಿಟ್ಟು ಇದರಲ್ಲಿ ಪೇ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಲು ಅವಕಾಶ ಇರುತ್ತದೆ. ಮೊದಲಿಗೆ ಇದರಲ್ಲಿ ವರ್ಷ ಮತ್ತು ಮಾಹಿತಿಯನ್ನು ಇದರಲ್ಲಿ ಸೆಲೆಕ್ಟ್ ಮಾಡಬೇಕು. ಅಂದರೆ HRMS2 ಅಪ್ಡೇಟ್ ಆದಂತ ಆನ್ಬೋರ್ಡ್ ಆದಂತ ದಿನಾಂಕದಿಂದ ಪೇ ಸ್ಲಿಪ್ ಅನ್ನು ಇದರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಇರುತ್ತದೆ. ಮಾಹಿತಿಯನ್ನು ಸೆಲೆಕ್ಟ್ ಮಾಡಿ ನಂತರ ಇದರಲ್ಲಿ ಪೇ ಸ್ಲಿಪ್ ಡೌನ್ಲೋಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ PDF ಜನರೇಟೆಡ್ ಸಕ್ಸೆಸ್ಫುಲಿ ಓಪನ್ ಮಾಡಬೇಕು. ನಂತರ ಇದರಲ್ಲಿ ಪೇ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಂತರ ಪೇ ಸ್ಲಿಪ್ ಬ್ರೇಕ್ ಡೌನ್ ಇದರಲ್ಲಿ ಐಕಾನ್ ಅನ್ನು ಕ್ಲಿಕ್ ಮಾಡಿದಾಗ ಗ್ರಾಸ್ ಪೇ ಆಗಿರಬಹುದು, ಟೋಟಲ್ ಡಿಡಕ್ಷನ್ಸ್ ಆಗಿರಬಹುದು, ಅದೇ ರೀತಿಯಾಗಿ ನೆಟ್ ಪೇ ಅನ್ನು ಸಹ ವೀಕ್ಷಣೆ ಮಾಡಲು ಅವಕಾಶ ಇರುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಅರ್ನಿಂಗ್ಸ್ ಮತ್ತು ಡಿಡಕ್ಷನ್ಸ್ ಗಳನ್ನು ಸಹ ನೋಡಬಹುದು. ನಂತರ ಬ್ಯಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಲೀವ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ EL ಲೀವ್ ಅದೇ ರೀತಿಯಾಗಿ HPL ಲೀವ್ ಅನ್ನು ನೋಡಬಹುದು. ಇದರಲ್ಲಿ ರಿಕ್ವೆಸ್ಟ್ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಗಳಿಕೆ ರಜೆ ನಗದೀಕರಣದ ರಿಕ್ವೆಸ್ಟ್ ಅನ್ನು ಸಹ ನೀಡಬಹುದು. ಅಪ್ಲೈ ಫಾರ್ ಲೀವ್ ಎನ್ಕ್ಯಾಶ್ಮೆಂಟ್ ನಂತರ ಬ್ಲಾಕ್ ಪೀರಿಯಡ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ಸರೆಂಡರ್ ಡೇಟ್ ಅನ್ನು ಸೆಲೆಕ್ಟ್ ಮಾಡಿ ನಂಬರ್ ಆಫ್ ಡೇಸ್ 15 ದಿನ ಎಂದು ನಮೂದಿಸಿ ರಿಮಾರ್ಕ್ ಅನ್ನು ನಮೂದಿಸಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಬ್ಬಂದಿಯು ನೀಡಿದಂಥ ರಿಕ್ವೆಸ್ಟ್ HRMS2 ಇನಿಷಿಯೇಟರ್ ರೋಲಿಗೆ ಬರುವುದು. ನಂತರ ಲೋನ್ಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಆಕ್ಟಿವ್ ಇದ್ದಂಥ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಆಕ್ಟಿವ್ ಇದ್ದಂಥ KGID ಲೋನ್ಗಳನ್ನು ನೋಡಬಹುದು. ನಂತರ ಕ್ಲೋಸ್ಡ್ ಲೋನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಮುಂಚೆ ಪಡೆದಂಥ KGID GPF ಲೋನ್ಗಳ ಮಾಹಿತಿಯನ್ನು ನೋಡಬಹುದು. ನಂತರ ಅಡ್ವಾನ್ಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಕ್ಟಿವ್ ಅಡ್ವಾನ್ಸಸ್ ಅದೇ ರೀತಿಯಾಗಿ ಕ್ಲೋಸ್ ಅಡ್ವಾನ್ಸಸ್ ಅದೇ ರೀತಿಯಾಗಿ ಅಡ್ವಾನ್ಸ್ ಅಪ್ಲಿಕೇಶನ್ ನೋಡಬಹುದು. ಆಡ್ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಅನ್ನು ಸಹ ನೀಡಬಹುದು. ನಂತರ ಫೆಸ್ಟಿವಲ್ ನೇಮ್ ಅನ್ನು ಸೆಲೆಕ್ಟ್ ಮಾಡಿ ನಂತರ ರಿಕ್ವೆಸ್ಟ್ ಡೀಟೇಲ್ ನಲ್ಲಿ ರಿಕ್ವೆಸ್ಟ್ ಅಮೌಂಟ್ ಆಗಿರಬಹುದು, ಅದೇ ರೀತಿಯಾಗಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಆಗಿರಬಹುದು. ನಂತರ ರಿಮಾರ್ಕ್ ಅನ್ನು ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಾವು ಫೆಸ್ಟಿವಲ್ ಅಡ್ವಾನ್ಸ್ ರಿಕ್ವೆಸ್ಟ್ ಅನ್ನು ಸಹ ESS ಎಂಪ್ಲಾಯ್ ಲಾಗಿನ್ ಇಂದ ನೀಡಬಹುದು. ಈ ನೀಡಿದಂತ ರಿಕ್ವೆಸ್ಟ್ ಎಂಪ್ಲಾಯ್ ನೀಡಿದಂತ ರಿಕ್ವೆಸ್ಟ್ ಪೇ ಇನಿಷಿಯೇಟರ್ ರೋಲ್ ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ನಂತರ ಇನ್ಶೂರೆನ್ಸ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮೊತ್ತವನ್ನು ನೋಡಬಹುದು. KGID LIC GPF ಪ್ರೀಮಿಯಂಗಳ ಒಟ್ಟು ಮೊತ್ತವನ್ನು ಅದೇ ರೀತಿಯಾಗಿ ಪಾಲಿಸಿಗಳ ವಾರು ಮೊತ್ತವನ್ನು ಸಹ ನೋಡಬಹುದು. ನಂತರ ಆಕ್ಟಿವ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಕ್ಟಿವ್ ಇದ್ದಂಥ ಇನ್ಶೂರೆನ್ಸ್ಗಳ ಮಾಹಿತಿಯನ್ನು ಪಾಲಿಸಿವಾರು ನೋಡಬಹುದು. ನಂತರ
ರಿಕವರಿ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದಾಗ ರಿಕವರಿಗೆ ಸಂಬಂಧಪಟ್ಟಂತ ಆಕ್ಟಿವ್ ರಿಕವರೀಸ್ ಆಗಿರಬಹುದು, ಅದೇ ರೀತಿಯಾಗಿ ಆಕ್ಟಿವ್ ಲೋನ್ ರಿಕವರೀಸ್ ಆಗಿರಬಹುದು, ಅದೇ ರೀತಿಯಾಗಿ ಕ್ಲೋಸ್ ರಿಕವರಿಗಳ ಮಾಹಿತಿಯನ್ನು ಸಹ ಇದರಲ್ಲಿ ನೋಡಬಹುದು. ನಂತರ ಹೆಲ್ಪ್ ಡೆಸ್ಕ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ಟಿಕೆಟ್ ಲಿಸ್ಟ್ ಪೇಜ್ ಅನ್ನು ಸಹ ವೀಕ್ಷಣೆ ಮಾಡಬಹುದು. ನಂತರ ಡಿಜಿ ಲಾಕರ್ ಮೆನುವಿನ ಮೇಲೆ ಕ್ಲಿಕ್ ಮಾಡಿದಾಗ ಕಮಿಂಗ್ ಸೂನ್ ಅಂದರೆ ESS ನಲ್ಲಿ ಡಿಜಿ ಲಾಕರ್ ಸೇವೆಯೂ ಸಹ ಬರುವಂತ ದಿನಗಳಲ್ಲಿ ಆಡ್ ಆಗುವುದು. ನಂತರ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಸಿಬ್ಬಂದಿಯ ಹೆಸರು, KGID ಸಂಖ್ಯೆ, ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಚೇರಿಯ ಮಾಹಿತಿಯನ್ನು ನೋಡಬಹುದು. ಪರ್ಸನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿ ವೈಯಕ್ತಿಕ ಮಾಹಿತಿಯನ್ನು ಸಹ ನೋಡಬಹುದು. ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ಫಾಂಟ್ ಸೈಜ್ ಅನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡಬಹುದು. ಅದೇ ರೀತಿಯಾಗಿ ಥೀಮ್ ಅನ್ನು ಸಹ ಇದರಲ್ಲಿ ಬದಲಾವಣೆ ಮಾಡಬಹುದು. ನಂತರ ಹೆಲ್ಪ್ ಅಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ HRMS ಟು ESS ಆ್ಯಪ್ಗೆ ಸಂಬಂಧಪಟ್ಟಂತೆ ಯಾವುದೇ ಥರದ ಸಮಸ್ಯೆಗಳು ಬಂದಾಗ ಅದನ್ನು ಸಂಪರ್ಕಿಸುವಂಥ ದೂರವಾಣಿ ಸಂಖ್ಯೆ ಮತ್ತು ಇಮೇಲ್ ಐಡಿಯ ಮಾಹಿತಿಯನ್ನು ಸಹ ಇದರಲ್ಲಿ ನೋಡಬಹುದು. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.